ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮಧ್ಯಾಹ್ನದ ತನಕ ಮುಸ್ಕರ ಮಾಡಿ 7ನೇ ವೇತನದ ಆಯೋಗದ ಶಿಫಾರಸುಗಳನ್ನು ಅಳವಡಿಸಿ ಅಂತೇಳಿ ಮುಸ್ಕರ ಮಾಡಿದ್ರೆ ಮಧ್ಯಾಹ್ನದ ವೇಳೆಗೆ ಸರ್ಕಾರ ಮಧ್ಯಂತರ ಪರಿಹಾರವನ್ನು ಘೋಷಣೆ ಮಾಡ್ತದೆ. ಅದೇ ಮತ್ತೊಂದು ಸಲ ಮುಸ್ಕರ ಮಾಡ್ತೀವಿ ಅಂದಾಗ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಅಳವಡಿಸ್ಕೊಳ್ಳಿ ಅಂತೇಳಿ ಮಧ್ಯರಾತ್ರಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡ್ತದೆ. ಯಾಕೆಂದರೆ ಸರ್ಕಾರಿ ನೌಕರರ ಸಂಘದಲ್ಲಿರ್ತಕ್ಕಂಥ ಒಗ್ಗಟ್ಟು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಧೈರ್ಯ. ಆದರೆ ಸಾರಿಗೆ ನಿಗಮಗಳಲ್ಲಿ ಏನಾಗಿದೆ, ಮುಖ್ಯಮಂತ್ರಿಗಳೊಂದಿಗೆ ಸಭೆ ಆಯಿತು, ಸಾರಿಗೆ ಸಂಸ್ಥೆ ನೌಕರರ ವೇತನ ಹೆಚ್ಚಳ ಹಿಂಬಾಕಿ ಬಗ್ಗೆ ಒಮ್ಮತಕ್ಕೆ ನಿರ್ಣಯಕ್ಕೆ ಬರಲೇ ಇಲ್ಲ. ಸಾರಿಗೆ ಸಚಿವರೊಂದಿಗೆ ಸಭೆ ಆಯಿತು, ಒಮ್ಮತಕ್ಕೆ ಬರಲಿಲ್ಲ. ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಚರ್ಚೆ ಆಯಿತು, ಒಮ್ಮತ ಬರಲಿಲ್ಲ. ಈಗ ಕಾರ್ಮಿಕ ಆಯುಕ್ತರ ಹತ್ರ ಹೋಗಿ ರಾಜಿ ಸಂಧಾನ ಪ್ರಕ್ರಿಯೆ ನಡೀತಾ ಇದೆ. ಸರ್ಕಾರದ ಜನಪ್ರತಿನಿಧಿಗಳ ಮುಂದೆ ಬಂದು ಪ್ರಸ್ತಾಪನೆ ಬಗೆಹರಿಲಿಲ್ಲ. ಇನ್ನು ಹಲ್ಲು ಕಿತ್ತ ಅವು ಕಾರ್ಮಿಕ ಆಯುಕ್ತರು, ಅವ್ರದ್ದೇನು ನಡೆಯುವುದಿಲ್ಲ, ಆಟು ಕುಂಟು ಲೆಕ್ಕಕ್ಕಿಲ್ಲ. ಅಲ್ಲಿ ರಾಜಿ ಸಂಧಾನ ಆಯ್ತದ ಭಗವಂತನಿಗೆ ಗೊತ್ತು. ಆದರೂ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಾರಿಗೆ ಸಚಿವರೇ, ಸಾರಿಗೆ ಸಂಸ್ಥೆ ನೌಕರರ ವೇತನ ಹೆಚ್ಚಳ ಹಿಂಬಾಕಿ ವಿಚಾರದಲ್ಲಿ ಈ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚಿನ ಘನಘೋರ ಅನ್ಯಾಯ ನಿಮ್ಮ ಸರ್ಕಾರದಿಂದ, ನಿಮ್ಮಿಂದ ಸಾರಿಗೆ ಸಂಸ್ಥೆಯ 1 ಲಕ್ಷಕ್ಕೂ ಹೆಚ್ಚು ನೌಕರರ ಕುಟುಂಬಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ತಾವು ಹೇಳ್ತೀರಿ ಹಿಂದಿನ ಸರ್ಕಾರ ಮಾಡಿಬಿಟ್ರು, ಹಿಂದಿನ ಸರ್ಕಾರ ಮಾಡಿಬಿಟ್ರು. ಹಿಂದಿನ ಸರ್ಕಾರ ಹಿಜಾಬು, ಸರ್ಕಾರಿ ಶಾಲಾ ಕಾಲೇಜಲ್ಲಿ ಎಲ್ಲ ಸಮಾನತೆ ಇದೆ, ಅವ್ರ ಧರ್ಮ ಅವ್ರ ಮನೇಲಿ ಮಡಿಕೋಲಿ, ಇಲ್ಲಿ ಬೇರೆಯವ್ರು ಯಾವ ರೀತಿ ಬರ್ತಾರೆ ಆ ರೀತಿ ಬರಬೇಕು ಅಂತ ಆದೇಶ ಹೊರಡಿಸಿತ್ತು. ಆ ಆದೇಶವನ್ನು ನೀವು ತೆಗೆದಾಕ್ಬಿಟ್ಟು ಇಲ್ಲ ಹಿಜಾಬ್ ಹಾಕೋ ಬರ್ಬೋದು ಅಂತ ಆದೇಶ ಮಾಡ್ತೀರಿ. ಮಾತೆದ್ರೆ 2023ರಲ್ಲಿ ವೇತನ ಪರಿಷ್ಕರಣೆ ಆಗದೆ ಸಾರಿಗೆ ಸಂಸ್ಥೆ ನೌಕರರಿಗೆ 27ಕ್ಕೆ ಆಗಬೇಕು ಅಂತಿದ್ದವರು ಈಗ 1/4/25ಕ್ಕೆ ಬಂದಿದ್ದೀರಿ. ಅವರು 25%ಇಂದ 20%ಗೆ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳು ಬಂದಿದ್ದಾವೆ. ಇನ್ನು ಸರಿ ಸಮಾನ ಮಾತು ಹಗಲುಗನಸೋದು. ಗಾದೆ ಇದೆ, ಮನಗೋದಾಗ ಮಜ್ಜಿಗೆ ಕೊಡದೆ ಇರೋಳು ಏಳು ಕಳಿಸಿದ್ರೆ ಹಾಲು ಕೊಟ್ಟಾಳೆ, ಇದರ ಮೊಸರು ಕೊಟ್ಟಾಳೆ. ಹಂಗಾಗಿದೆ ಸಾರಿಗೆ ಸಂಸ್ಥೆ ನೌಕರರ ಪರಿಸ್ಥಿತಿ. ಈ ವೇತನ ಪರಿಷ್ಕರಣೆಗೆ 3, 5, 7, 12 ಅಂತ ಭಿಕ್ಷೆ ಕೊಡುವಂತ ಈ ಸರ್ಕಾರ 35-40% ಹೆಚ್ಚಳ ಮಾಡಬೇಕಾಗಿದ್ದಂಥ ವೇತನ ಹೆಚ್ಚಳಕ್ಕೆ ಸರಿಸಮಾನ ಕೊಡ್ತದ ಭಗವಂತನಿಗೆ ಗೊತ್ತು. ಆದರೂ ಒಂದಂತೂ ಸತ್ಯ, ಸಾರಿಗೆ ಸಂಸ್ಥೆ ಸಂಘಟನೆಗಳ 16 ಸಂಘಟನೆಗಳು 3 ಬಣಗಳ ಗೊಂದಲವನ್ನ, ಭಿನ್ನಾಭಿಪ್ರಾಯಗಳನ್ನು, ಜೊತೆಗೆ ಈ ಹಿಂದಿನ ಮುಷ್ಕರದ 2021ರ ಮುಷ್ಕರದ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆ ನೌಕರರಿಗೆ ಆಗಿರುವಂಥ ಅನ್ಯಾಯ, ಶಿಸ್ತು ಕ್ರಮದ ಹಿನ್ನೆಲೆಯಲ್ಲಿ ವರ್ಗಾವಣೆ, ವಜಾ, ಅಮಾನತು, ಸಂಸ್ಥೆ ನೌಕರರು ಎದುರುಕೊಂಡಿರುವುದಂತೂ ಅಕ್ಷರಶಃ ಸತ್ಯ. ಕೊಟ್ಟಷ್ಟೇ ಕೊಡಲಿ, ಇನ್ನೇನು ಮಾಡೋಕೆ, ಅದೊಂದು ನಮ್ಮನೆ ಬರಕೆ, ಸಂಘಟನೆಗಳು ಒಂದಾಗದೇ ಇರೋದಕ್ಕೆ ಅಂತ ಅವರು ಸುಮ್ಮನಾಗ್ಬಿಟ್ಟವ್ರೆ. ಅದರ ಲಾಭ ಜೊತೆಗೆ ಯಾರು ಆದ್ ಬೀದಿಲಿ ಹೋಗೋರು, ಸರ್ಕಾರಿ ನೌಕರು ಮುಷ್ಕರ ಮಾಡ್ತಾ ಇದ್ದಾಗ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಉಚ್ಚ ನ್ಯಾಯಾಲಯಕ್ಕೆ ಹೋಗಲ್ಲ. ಆದರೆ ಸಾರಿಗೆ ಸಂಸ್ಥೆ ನೌಕರರು ಮುಷ್ಕರ ಮಾಡುವಾಗ ಸಿಮೆಂಟ್ ಕೆಲಸದವರು, ಗಾರೆ ಕೆಲಸದವರು, ಮನೆ ಕೆಲ್ಸಕ್ಕೆ ಹೋಗೋರು PIL ಹಾಕ್ತಾರೆ ಅಂದರೆ ಅರ್ಥ ಮಾಡ್ಕೋಬೇಕು. ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕ್ಬೇಕಾದ್ರೆ ಆ ಲಾಯರ್ಗೆ ಎಷ್ಟು ಕೊಡಬೇಕು ಫೀಸ್ನ? ಯಾವುದೋ ಲೋಕಲ್ ಕೋರ್ಟ್ ಕೆಟ್ಟೋಯ್ತಾ? ಎಲ್ಲವನ್ನ ಸಂಸ್ಥೆ ನೌಕರರು ಗಮನಿಸ್ತಾ ಇದ್ದಾರೆ. ಒಂದಂತೂ ಸತ್ಯ ಸಾರಿಗೆ ಸಚಿವರೇ, ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಇವತ್ತು ವಿರೋಧ ಪಕ್ಷದಲ್ಲಿ ಇರೋರು
ಸೋತೋಗಿದ್ರು ಅವತ್ತಿನ ಸಾರಿಗೆ ಸಚಿವರು. ಅವರನ್ನು ಉಪಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರಾಗಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ತದೆ ಅವತ್ತಿನ ಪಕ್ಷ. ಅವರು ಇವತ್ತು ನಿಮ್ಮ ಪಕ್ಷಕ್ಕೆ ಬಂದು ಯಾವುದೋ ಒಂದು ಮೂಲೆಯಲ್ಲಿ ಕೂತವ್ರೆ. ಇನ್ನು ಅದಾದ್ಮೇಲೆ ಒಬ್ಬ ಮಹಾನುಭಾವ ಬಂದರು. ಯಾರೋ ನಮ್ಮ ಸಂಸ್ಥೆ ನೌಕರರು ಕೇಳ್ತಾರೆ, 6ನೇ ವೇತನದ ಶಿಫಾರಸು ಅಳವಡಿಸಿ. 6ನೇದು ಯಾಕೆ? 7ನೇದೇ ಅಳವಡಿಸ್ಬಿಡ್ತೀವಿ. ಸರ್ಕಾರಿ ನೌಕರಿಗೆ 7ನೇದು ಜಾರಿಯಾಗಿರಲಿಲ್ಲ, 7ನೇದು ಅಳವಡಿಸ್ಬಿಡ್ತೀವಿ ಅಂತ ಉಡಾಫೆ, ಉದಾಸೀನದ, ದುರಾಂಕಾರದ ಮಾತು ಹೇಳ್ತಾರೆ ಮಹಾನುಭಾವ. ವಿಧಾನಸಭೆಯಲ್ಲಿ ಸೋಲು, ಲೋಕಸಭೆಯಲ್ಲಿ ಸೋಲು. ಬಹುಶಃ ಬಳ್ಳಾರಿ ಲೋಕಸಭೆಗೆ ಆಯ್ಕೆಯಾದಂಥ ಅಭ್ಯರ್ಥಿ ನಿಮ್ಮ ಪಕ್ಷದಿಂದ ವಿಧಾನಸಭೆಗೆ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ. ಅಲ್ಲೇನಾರ ಸ್ಪರ್ಧೆ ಇದ್ರೆ ಅಲ್ಲೂ ಸೋಲು. ಅವತ್ತಿನ ಸಂಘಟನೆಗಳ ಮುಖ್ಯಸ್ಥರು ಹೇಳಿದ್ದು, ಮುಷ್ಕರದ ಹಿಂದಿನ ಯಥಾಸ್ಥಿತಿಗೆ ಆದೇಶ ಮಾಡಿಬಿಡಿ ಸ್ವಾಮಿ. ಮಾಡಲಿಲ್ಲ. ಅದೇ ತಪ್ಪನ್ನ ತಾವು ಮಾಡ್ತಾ ಇದ್ದೀರಿ. ಇದು ಒಳ್ಳೇದಲ್ಲ. ಸಾರಿಗೆ ಸಂಸ್ಥೆ ನೌಕರರ ಶಾಪಕ್ಕೆ ಗುರಿಯಾದಂಥ ಯಾವುದೇ ಸರ್ಕಾರ, ಸಾರಿಗೆ ಸಚಿವರು ಉದ್ಧಾರ ಆಗಲಿಲ್ಲ, ಆಗೋದೂ ಇಲ್ಲ. ಈ ಹಿಂದಿನ ಸರ್ಕಾರ 120 ಸ್ಥಾನದಿಂದ 65 ಸ್ಥಾನಕ್ಕೆ ಬಂದು 80 ಸ್ಥಾನದಲ್ಲಿದ್ದರೂ ನೀವು 136 ಸ್ಥಾನಕ್ಕೆ ಬರಬೇಕಾದ್ರೆ ಆ ಸಾರಿಗೆ ಸಂಸ್ಥೆ ನೌಕರರು 1 ಲಕ್ಷ ಚಿಲ್ಲರೆ ಕುಟುಂಬಗಳ ಮತಗಳು ಇಡುಗಂಟಾಗಿ ನಿಮ್ಮ ಪಕ್ಷಕ್ಕೆ ಬಿದ್ದು, ಹಂಗಾಗಿ 136 ಸ್ಥಾನ ನಿಮ್ಮ ಪಕ್ಷಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಈಗ ತಾವು ಮಾಡ್ತಾ ಇರೋದೇನು? ಅವಾಗಿನಿಂದ 4 ವರ್ಷಕ್ಕೊಂದ್ಸಲಿ ವೇತನ ಒಪ್ಪಂದ ಆಗಬೇಕು. ಅವರೇನೋ ಅಡ್ಕಸ್ಪಿಗಳು ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬಂದರು, ಆದೇಶ ಸರಿಯಾಗಿ ಮಾಡಲಿಲ್ಲ. ನೀವು ಈ ರಾಜ್ಯದ ಜನತೆಯಿಂದ 136 ಸ್ಥಾನ ತಗೊಂಡು ಅಧಿಕಾರಕ್ಕೆ ಬಂದಿದ್ದೀರಲ್ಲ, ಅದ ಸರಿಪಡಿಸಿ. ಈ ಹಿಂದಿನ 12 ತಿಂಗಳು ಕೊಡೋಕ್ಕಾಗೋದಿಲ್ಲ ಅಂದ್ಕೊಳ್ಳಿ, ನಾನು ಹೇಳ್ತೀನಿ. ಸಂಸ್ಥೆ ನೌಕರರು ಬೇಕಾದ್ರೆ ನಾನು ಬೈಕೋಲಿ. ಸಂಸ್ಥೆ ನೌಕರ ಅನ್ನೋ ಬದಲಾಗಿ ನಾನು ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವಿರುವ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದಾಗ ಸಂಸ್ಥೆ ನೌಕರ ಪಕ್ಕಕ್ಕಿಡಿ. 1/1/2024 ನೀವು ವೇತನ ಪರಿಷ್ಕರಣೆ ಮಾಡಿ. ಅದು 1/1/2025 ಜನವರಿಯಿಂದ ಜಾರಿಗೆ ಬರ್ತದೆ. ಅವ್ರು 12 ತಿಂಗಳು ಅವ್ರು ತಿನ್ಕೋದ್ರು. ಈಗ ನಾವು ಮನಸ್ಪೂರ್ವಕವಾಗಿ 12 ತಿಂಗಳ ಈ ಹಿಂದಿನ ಸರ್ಕಾರ ಮಾಡಿರುವಂಥ ತಪ್ಪಿಗೆ ಪ್ರಾಯಶ್ಚಿತವಾಗಿ ನಾವು ಆ 12 ತಿಂಗಳನ್ನು ಅಂದರೆ ಸಂಸ್ಥೆ ನೌಕರರು ಬಿಟ್ಕೊಡ್ತೀವಿ. ತಾವು 1/1/2025 ಜನವರಿಯಿಂದ ಜಾರಿಗೆ ಬರ್ತದೆ ಅಂತೇಳಿ ಈಗೇನು ಜಂಟಿ ಕ್ರಿಯಾ ಸಮಿತಿಯವರು 25% 20% ಇಳಿದಿದ್ದಾರೆ. ಆ 20% ವೇತನ ಪರಿಷ್ಕರಣವನ್ನು 31% ತುಟಿ ಬತ್ತಿಯನ್ನು ವಿಲೀನಗೊಳಿಸ್ಬಿಟ್ಟು ಘೋಷಣೆ ಮಾಡಿಬಿಡಿ. ಸಂಸ್ಥೆ ನೌಕರರು ಏನು ಅಂದ್ಕೊಳ್ಳೋದಿಲ್ಲ. ದಯವಿಟ್ಟು ಇದೊಂದು ಕೆಲಸ ಮಾಡಬೇಕು. ಯಾಕೆ ಮಾಡಬೇಕು? ಯಾಕೆ ನಮ್ಗೆ ಸಂಬಳ ಜಾಸ್ತಿ ಮಾಡಬೇಕು ಅಂದರೆ, ಸರ್ಕಾರದ ಎಲ್ಲ ಇಲಾಖೆ ನಿಗಮಗಳಲ್ಲಿ ಬೆಳಗ್ಗೆ 10 ಗಂಟೆಗೆ ಹೋಗ್ತಾರೆ, ಸಂಜೆ 6 ಗಂಟೆಗೆ ಮನೆಗೆ ಬರ್ತಾರೆ. ಆದರೆ ಈ ನಿಗಮಗಳಲ್ಲಿ ಯುವತಿಯರು, ಮಹಿಳೆಯರು ಬೆಳಗ್ಗೆ 4 ಗಂಟೆ ಎದ್ದು ಹೋಗ್ಬೇಕು ಮೊದಲನೇ ಪಾಳಿಗೆ. 2ನೇ ಪಾಳಿಗೆ ಹೋಗೋರು ರಾತ್ರಿ 11 ಗಂಟೆಗೆ ಮನೆಗೆ ಬರಬೇಕು. ರಾತ್ರಿ ವಸತಿ ಪಾಳಿಗೆ ಹೋಗುವಂಥ ಚಾಲಕ ನಿರ್ವಾಹಕರು, ಸರ್ಕಾರದ ಬೇರೆ ಇಲಾಖೆಯವರು ಮನೇಲಿ ಬಂದು ಮನೆಗೆ ಹೋಗ್ತಾರೆ. ಸಖೆ ಆದರೆ ಹಿಂಗೆ ಪ್ಯಾನ್ ಹಾಕೊಂಡು ಮನೆಗಿರ್ತಾರೆ, ಚಳಿ ಆದರೆ ಉಲ್ಲನ್ ರಗ್ ಹೊತ್ಕೊಂಡು ಮನೆಗೆ ಹೋಗ್ತಾರೆ. ಆದರೆ ನಾವು ರಾತ್ರಿ ವಸತಿ ಪಾಳಿಯವರು ರಟ್ಟು ಹಾಸ್ಕೊಂಬನಿಕೋಬೇಕು, ಕಾಟನ್ ರಟ್ಟಿಲ್ಲ ನೀ ಬೇರೆ ನಮ್ಮ ರೂಟ್ ಗಾಡಿ ಬೇರೆ ಮಾರ್ಗಕ್ಕೆ ಹೊಂಟೋಗಿರ್ತದೆ ಅಂದಾಗ ಪಟ್ಟಿ ಒತ್ತವೆ ಕೆಳಗಡೆ ಪ್ಲಾಟ್ಫಾರಮ್ ಮೇಲೆ. ಆ ಎಲ್ಲ ಕಷ್ಟ ಕೋಟಲೆಗಳಿಗೆ ನಾವು ವೇತನ ಹೆಚ್ಚಳ ಮಾಡಿ ಅಂತ ಕೇಳ್ಕೊತಾ ಇರೋದು. ಇಲ್ಲ ನೀವು ಸಂಬಳ ಜಾಸ್ತಿ ಮಾಡಿಬಿಟ್ರೆ ಅಲ್ಲೆಲ್ಲೋ ಫ್ಲಾಟ್ ತೆಗೆದ್ಬಿಡ್ಬೇಕು, ಸೈಟ್ ತೆಗೆದ್ಬಿಡ್ಬೇಕು, KG ಗಟ್ಟಲೆ ಬಂಗಾರ ಮಾಡ್ಕೋಬೇಕು ಅಂತಲ್ಲ ಸಚಿವರೇ. ದಯವಿಟ್ಟು ಈ ಹಿಂದಿನ ಸರ್ಕಾರದ ಜನಪ್ರತಿನಿಧಿಗಳು, ಸಾರಿಗೆ ಸಚಿವರು ಮಾಡಿದಂಥ ತಪ್ಪನ್ನು ತಾವು ದಯವಿಟ್ಟು ಮಾಡಬೇಡಿ. ಅದು ತಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಲ್ಲ. ಈಗಾಗಲೇ ಕ್ಷೇತ್ರ ಬದಲಾವಣೆ ಮಾಡಿದ್ರು 4 ಸಲ ಜಯನಗರದಲ್ಲಿ, 4 ಸಲ BTM ಲೇಔಟಲ್ಲಿ ಗೆದ್ದಿದ್ದೀರಿ. ಅದೇ ಗೆಲುವು ಮುಂದಿನ ದಿನಮಾನಗಳಲ್ಲಿ ನಿಮ್ಮದಾಗಲಿ.
ಇನ್ನೂ ರಾಜಕೀಯವಾಗಿ ಉತ್ತುಂಗಕ್ಕೆ ಹೋಗುವಂಥ ವಾತಾವರಣವನ್ನು ನಿಮ್ಮ ಕ್ಷೇತ್ರದ ಮತದಾರರು ನಿಮಗೆ ಕರುಣಿಸಲಿ. ರಾಜಕೀಯವಾಗಿ ಮತ್ತೆ ಉನ್ನತ ಸ್ಥಾನಮಾನಗಳು ತಮಗೆ ದೊರಕಲಿ. ದಯವಿಟ್ಟು ಈ ಕಷ್ಟಪಡುವ ಬಡಪಾಯಿ ಬಡ ಜೀವಗಳ ಅವುಗಳಲ್ಲಿ ಒಬ್ಬನಾಗಿ, ಜೊತೆಗೆ ಆ ಸಮಸ್ಯೆಗಳನ್ನು ಅರಿವಿರುವಂಥ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಈ ಮೂಲಕ ಮನವಿ ಮಾಡ್ತೇನೆ. ದಯವಿಟ್ಟು ಹಿಂದಿನ ಸರ್ಕಾರದ ಸಚಿವರು ಮಾಡಿದಂಥ ತಪ್ಪನ್ನು ತಾವು ಮಾಡಬೇಡಿ. ನಮಗೊತ್ತು, ಯಾರೋ ಸಾಲ ಮಾಡಿರ್ತಾನೆ, ಈಗ ನೀವು ನಂಗೆ ಜಾಮೀನು ಕೊಟ್ಟಿರ್ತೀರಿ, ನಾನು ಊರು ಬಿಟ್ಟು ಹೊಂಟೋದ್ರೆ ನನ್ನ ಸಾಲ ನೀವು ತೀರಿಸ್ಬೇಕಾದ್ರೆ ನಿಮ್ಗೆ ಒಟ್ಟೂರಿರ್ತದೆ ಅನ್ನೋದು ಗೊತ್ತು. ಆದರೆ ಒಂದೊಂದು ಸಲ ಏನು ಮಾಡೋಕ್ಕೂ ಆಗೋದಿಲ್ಲ. ಸಮಯ ಸಂದರ್ಭ ಸನ್ನಿವೇಶ ಬೇರೆಯವ್ರ ಸಾಲನೂ ನಾವು ತೀರಿಸ್ಬೇಕಾಯ್ತದೆ. ಆ ನಿಟ್ಟಿನಲ್ಲಿ ತಾವು ಯೋಚನೆ ಮಾಡಿ ದಯವಿಟ್ಟು ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಸಂಸ್ಥೆ ನೌಕರರ ಮನಸ್ಸಿನಲ್ಲಿ ಒಂದು ಶಾಶ್ವತ ಸ್ಥಾನ ತಮಗೆ ದೊರಕಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ.